ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಚಿಕನ್ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇದು ಹಾಸನದಲ್ಲಿ ತುಂಬಾ ಫೇಮಸ್. ರೊಟ್ಟಿ, ಅನ್ನ, ಚಪಾತಿ ಮತ್ತು ಮುದ್ದೆ, ದೋಸೆ, ಇಡ್ಲಿಗೂ ಕೂಡ ಇದು ಫುಲ್ ಫೇಮಸ್. ಇಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಇಲ್ಲಿ 2.5 kg ಚಿಕನ್ ಇದೆ ಇಲ್ಲಿ. ಆಮೇಲೆ ಚಿಕನ್ಗೆ ಒಗ್ಗರಣೆಗೆ ನಾನು ಏನೇನು ಬಳಸ್ತಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಫಸ್ಟ್ಗೆ ತೋರಿಸ್ತೀನಿ. ಚಿಕನ್ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಪುದೀನ ಒಣಗಿರೋದು, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಒಂದು ಟೊಮೆಟೊ ಯೂಸ್ ಮಾಡಿದ್ದೀನಿ. ಇಲ್ಲಿ 1 ಈರುಳ್ಳಿ, ದೊಡ್ಡ ಈರುಳ್ಳಿನ ಯೂಸ್ ಮಾಡಿದ್ದೀನಿ. ಚಕ್ಕೆ, ಇದು ಚಿಕನ್ ಒಗ್ಗರಣೆ ಹಾಕೋಬೇಕಾದ್ರೆ ಮುಂಚೆನೇ ನಾನು ಯೂಸ್ ಮಾಡ್ತಕ್ಕಂಥ ಐಟಮ್ಸ್ಗಳು. ಮತ್ತು ಚಿಕನ್ ಸಾಂಬಾರಿಗೆ ಏನೆಲ್ಲ ನಾನು ಪೇಸ್ಟ್ ಮಾಡ್ಕೊತೀನಿ ಅನ್ನೋದನ್ನು ಈಗ ತೋರಿಸ್ತೀನಿ. 3 ಈರುಳ್ಳಿ, ಚಿಕ್ಕದಾಗಿ ಇರ್ತಕ್ಕಂಥ 3 ಈರುಳ್ಳಿ, ಮೆಣಸು, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಇದು ಕೊತ್ತಂಬರಿ ಮತ್ತು ಚಕ್ಕೆ, ಟೊಮೆಟೊ. ಇದಾದಮೇಲೆ ಮತ್ತು ಹಸಿ ಕಾಯಿ ತುರಿನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಹೋಳು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇದೆಲ್ಲವನ್ನು ನಾನೀಗ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿರೋದನ್ನು ತೋರಿಸ್ತೀನಿ. ಮಿಕ್ಸಿ ಜಾರ್ಗೆ ನಾನೀಗ ಎಲ್ಲವನ್ನು ಒಂದೊಂದಾಗಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ, ಶುಂಠಿ. ಇಲ್ಲಿ ಹಸಿ ಶುಂಠಿ ಹಾಕೋದ್ರಿಂದ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಸಿ ಶುಂಠಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಆಮೇಲೆ ನಾವಿಲ್ಲಿ ನಮ್ಮ ಮನೇಲಿ ಅಡುಗೆ ಮಾಡ್ತಿದ್ರೆ ಒಂದು 3 ಮನೆಗಳಲ್ಲೂ ಘಮ್ ಅಂತ ಸ್ಮೆಲ್ಲು ಬರ್ತಾಯಿರುತ್ತೆ. ಈ ಥರ ಒಂದು ಸಲ ನೀವು ಸಾಂಬಾರು ಮಾಡ್ಕೊಂಡು ತಿನ್ನಿ, ಯಾವ ಥರ ಆಗಿದೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಿ. ನಾನು ಆಲ್ರೆಡಿ ಹೇಳಿರ್ತಕ್ಕಂಥ ಎಲ್ಲ ಐಟಮ್ಸ್ಗಳನ್ನ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ ನಾನು ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕಿ ಚಿಕನ್ ಮಸಾಲ ಪುಡಿನೂ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾನು ಪೇಸ್ಟ್ ಮಾಡ್ಕೊತಿದ್ದೀನಿ. ಹೀಗೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋದನ್ನು ತೋರಿಸ್ತೀನಿ. ಕಟ್ ಮಾಡೋಣ. ಯಾವ ಥರ ಪೇಸ್ಟ್ ಆಗಿದೆ, ಈ ಥರ ಪೇಸ್ಟ್ ಆಗಿರಬೇಕು. ಎಲ್ಲವನ್ನು ರುಬ್ಕೊಂಡ್ಮೇಲೆ ಈ ಥರ ಆಗಿರುತ್ತೆ. ಈ ಥರ ಆದರೆ ಸಾಕು. ಈ ಕಡೆ ಈ ಥರ ಸಾಂಬಾರು ಮಾಡೋದಿಲ್ಲ. ಸೊ ಈ ಸಾಂಬಾರನ್ನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಿಕನ್ನ 6 ಟೈಮ್ಸ್ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಚ್ತಾ ಇದ್ದೀನಿ. ನಾನು ದೊಡ್ಡ ಪಾತ್ರೆನ ಯೂಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ. ಇದು ಚೆನ್ನಾಗಿ ಕಾಯಬೇಕು. ಹೊಗೆ ಬರ್ತಿದೆ ನೋಡಿ. ಈಗ ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ನಾನು ಯೂಸ್ ಮಾಡ್ತೀನಿ. ಒಂದು 4 ಸ್ಪೂನ್ ಎಣ್ಣೆನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ನಿಮಗೆ ಆಲ್ರೆಡಿ ತೋರಿಸಿರ್ತಕ್ಕಂಥ ಒಗ್ಗರಣೆ ಐಟಮ್ಸ್ಗಳನ್ನ ನಾನಿಲ್ಲಿ ಹಾಕ್ತಾ ಬರ್ತೀನಿ. ಎಣ್ಣೆ ಕಾದಾದಮೇಲೆ ಚಕ್ಕೆ, ಈರುಳ್ಳಿ. ಈಗ ನೋಡಿ ನಾನೆಲ್ಲ ಹಾಕಿರೋ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ಬ್ರೌನಿಶ್ ಆಗಿದೆ. ಸೊ ಈ ಥರ ಆದರೆ ಸಾಕು. ಚಿಕನ್ನ ಆ್ಯಡ್ ಮಾಡ್ಬೋದು. ಇನ್ನು ಚಿಕನ್ನ ಆ್ಯಡ್ ಮಾಡೋದನ್ನು ತೋರಿಸ್ತೀನಿ. ಈಗ ನಾನು ಅರಿಶಿಣ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಮಿಕ್ಸಿಂಗ್ ಹಾಕಬೇಕಾದ್ರೂ ನಾವು ಉಪ್ಪನ್ನು ಯೂಸ್ ಮಾಡಿಲ್ಲ, ಅರಿಶಿಣನ ಹಾಕಿರಲ್ಲ. ಹಾಗಾಗಿ ಇದಕ್ಕೇ ನಾನು ಡೈರೆಕ್ಟಾಗಿ ಉಪ್ಪು ಮತ್ತು ಅರಿಶಿಣನ ಹಾಕ್ತಾಯಿದ್ದೀನಿ.
ಹಸಿಮೆಣಸಿನಕಾಯಿ ಕೊಡ್ತಕ್ಕಂಥ ಎಲ್ಲ ಐಟಮ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕುದಿ ಬರೋವರೆಗೂ ಬಿಡಬೇಕು. ಆಮೇಲೆ ಜಾರಲ್ಲಿ ಉಳ್ಕೊಂಡಿರ್ತಕ್ಕಂಥ ಪೇಸ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸೈಡಲ್ಲಿ ಇರ್ತಕ್ಕಂಥದ್ದನ್ನೆಲ್ಲವನ್ನು ತೆಗೆದುಬಿಟ್ಟು ಮತ್ತು ಈಗ ನೋಡಿ ನಾನು ಸೈಡಲ್ಲಿ ಇರ್ತಕ್ಕಂಥ ಎಲ್ಲವನ್ನು ನಾನು ನೀರಲ್ಲಿ ಈ ಥರ ಮಾಡಿದ್ದೀನಿ. ಈಗ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿನೇ ಸ್ಮೆಲ್ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ನಿಮಗೆ ಇಲ್ಲಿ ನೀರು ಇಷ್ಟೇ ಸಾಕು ಅಥವಾ ನೀರು ಇನ್ನೂ ಬೇಕು ಅನ್ನೋದನ್ನು ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ನನಗೆ ನೀರು ಇನ್ನೂ ಬೇಕು, ನಾನು ನೀರನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಸಾರು ರೆಡಿ ಆಯಿತು. ಈಗ ಚಿಕನ್ ಕುದೀತಾ ಇದೆ ನೋಡಿ. ಸೊ ಈ ಥರ ಆದರೆ ಸಾಕು. ಬೇಕಿದ್ರೆ ನೀವು ಇನ್ನೂ ಕುದಿಸೋದಾದರೆ ಕುದಿಸ್ಬೋದು. ಈಗ ನಾನು ಇದಕ್ಕೆ ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಸಾರು ರೆಡಿ ಆಯಿತು. ನಾನು ಸಾಂಬಾರು ಸೊಪ್ಪನ್ನ ಹಾಕಿದ ಮೇಲೆ ಒಂದು ಸಲ ಸೌಟಿಗೆ ಕಾಳು ಆಡಿಸ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಘಮ್ ಅಂತ ಇದೆ. ಇಲ್ಲಿ ಚಿಕನ್ ಸಾರು ರೆಡಿ ಆಯಿತು. ತುಂಬ ಘಮ್ ಅಂತ ಸ್ಮೆಲ್ ಬರ್ತಿದ್ದಿದೆ. ದೋಸೆ, ಇಡ್ಲಿ, ಚಪಾತಿ, ಪೂರಿ, ರೈಸ್, ಮುದ್ದೆಗಂತೂ ಎಸ್ಪೆಷಲಿ ಮುದ್ದೆಗಂತೂ ಸಖತ್ತಾಗಿರುತ್ತೆ. ಸೊ ಈ ಚಿಕನ್ ಸಾಂಬಾರು ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.